ಎಲ್ಲ ನನ್ನ ಪ್ರಿಯ ಪ್ರೇಕ್ಷಕರಿಗೆ ನಮಸ್ಕಾರ. ಎಲ್ಲ ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿ, ಇಲ್ಲೊಂದು ಸಿಹಿ 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 ಆಗಿರ್ತಕ್ಕಂತಹ ಸುದ್ದಿ. 6 ತಿಂಗಳೊಳಗೆ 72,000 ಸರ್ಕಾರಿ ಹುದ್ದೆಗಳು ಅಂತ ನಾವೀಗ ಒಂದ್ 2-3 ವಾರದಿಂದ ಕೇಳ್ಕೋತಾ ಬರ್ತಾ ಇದೀವಲ್ವಾ. ಏನಪ್ಪಾ ವಿಚಾರ ಅಂತಂದ್ರೆ, ಕೆಇಎ ಹೆಗಲಿಗೆ ಈಗ 40,000 ಹುದ್ದೆಗಳ ಜವಾಬ್ದಾರಿಯನ್ನ ನೀಡಿದೆ. ಒಳ ಮೀಸಲು ಜಾರಿಗೆ ತಂದ ಉದ್ಯೋಗ ಭಾಗ್ಯ. ಈಗ ನೀವು ಯಾವುದಕ್ಕೆ ಅರ್ಜಿ ಸಲ್ಲಿಸಬಹುದಪ್ಪ ಅಂತ ಹೇಳಿದ್ರೆ ಟೈಮಿಂಗ್ಸ್ ಕೊಟ್ಟಿದ್ದಾರೆ ನೋಡಿ. ಗ್ರಾಮಾಡಳಿತಾಧಿಕಾರಿಗಳಿಗೆ ಆಗಿ ವಿಎ ಆಗಿ ಉದ್ಯೋಗವನ್ನ ಸಲ್ಲಿಸೋದಿಕ್ಕೆ ನೀವು ಅರ್ಜಿಯನ್ನ ಹಾಕೋದಿಕ್ಕೆ ಎಷ್ಟು ಜನ ಅಂದ್ರೆ 572 ಜನ ತಗೋತಾ ಇದ್ದಾರೆ. ಕೊನೆಯ ದಿನಾಂಕ ಅರ್ಜಿ ಸಲ್ಲಿಸಲು ಜುಲೈ 30. ಇನ್ನ ಭೂಮಾಪಕರು ಸರ್ವೇಯರ್ಸ್ಗೆ 750 ಜನನ ತಗೋತಾ ಇದ್ದಾರೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಸ್ಟ್ 7. ಇನ್ನ ವಸತಿ ಶಾಲೆ ಶಿಕ್ಷಕರನ್ನ ತಗೋತಾ ಇದ್ದಾರೆ 1074. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಸ್ಟ್ 13. ವಿಶೇಷ ಮೀಸಲು ಪೊಲೀಸ್ ಪಡೆಯನ್ನ ತಗೋತಾ ಇದ್ದಾರೆ 2314 ಜನರನ್ನ. ಕೊನೆಯ ದಿನಾಂಕ ಆಗಸ್ಟ್ 20. ನೋಡಿ, ಸದ್ಯವೇ 319 ಕೆಎಎಸ್ ಹುದ್ದೆಗಳ ಭರ್ತಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಉದ್ಯೋಗಾಕಾಂಕ್ಷಿಗಳಿಗೆ ಮತ್ತೊಂದು ಸಿಹಿ ಸುದ್ದಿ ಸಿಕ್ಕಿದೆ. 2026-27ನೇ ಸಾಲಿನ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ 319 ಗೆಜೆಟೆಡ್ ಪ್ರೊಬೆಷನರಿ ಕೆಎಎಸ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಡಿಪಿಎಆರ್ ಈಗಾಗಲೇ ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಕೆಪಿಎಸ್ಸಿ ಪ್ರಸ್ತಾವನೆಯನ್ನ ಸಲ್ಲಿಸಿದೆ. ನೋಡಿ, ಗ್ರೂಪ್ ಎ 117 ಹುದ್ದೆಗಳು ಸಹಾಯಕ ಆಯುಕ್ತರು ಅಂದ್ರೆ ಎಸಿ, ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, ಖಜಾನೆ ಇಲಾಖೆ ಸಹಾಯಕ ನಿರ್ದೇಶಕರು. ಇನ್ನ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಪಂಚಾಯತ್ ರಾಜ್ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯ ನಿರ್ದೇಶಕರನ್ನ ತಗೋತಾ ಇದ್ದಾರೆ. ಇನ್ನ ಗ್ರೂಪ್ ಬಿ 202 ಹುದ್ದೆಗಳು ತಹಶೀಲ್ದಾರ್, ವಾಣಿಜ್ಯ ತೆರಿಗೆ ಅಧಿಕಾರಿ, ಸಹಾಯಕ ಅಧೀಕ್ಷಕರು, ಡಿವೈಎಸ್ಪಿ, ಅಬಕಾರಿ ಉಪ ಅಧೀಕ್ಷಕರು, ಉದ್ಯೋಗಾಧಿಕಾರಿಗಳು ಇಷ್ಟನ್ನ ತಗೋತಾ ಇದ್ದಾರೆ. ನೀವೇನಪ್ಪಾ ಅಂತಂದ್ರೆ ನೋಡಿ, 15,000 ಶಿಕ್ಷಕರ ಹುದ್ದೆಯನ್ನು ಕೂಡ ತಗೋತಾ ಇದ್ದಾರೆ. ಶಿಕ್ಷಕರ ಹುದ್ದೆಗೆ 15,000 ಶಿಕ್ಷಕರನ್ನು ತಗೋತಾ ಇದ್ದಾರೆ. ರಾಜ್ಯಾದ್ಯಂತ ಪ್ರಾಥಮಿಕ, ದೈಹಿಕ, ಪದವೀಧರ ಹಾಗೂ ಪ್ರೌಢಶಾಲಾ ಸಹ ಶಿಕ್ಷಕರು ಸೇರಿದಂತೆ ಒಟ್ಟು 15,000 ಶಿಕ್ಷಕರ ಹುದ್ದೆಗಳ ಭರ್ತಿಗೂ ಕ್ರಮವನ್ನ ತಗೋತಾ ಇದ್ದಾರೆ. ಕೆಇಎ ಶೀಘ್ರದಲ್ಲೇ ಅಧಿಕೃತ ಅಧಿಸೂಚನೆಯನ್ನ ಪ್ರಕಟಣೆ ಮಾಡುತ್ತೆ. ಬೃಹತ್ ಸಂಖ್ಯೆಯ ಅಭ್ಯರ್ಥಿಗಳಿರುವುದರಿಂದ ವಿಳಂಬ ತಪ್ಪಿಸ್ಬೇಕು ಅಂತ ಹೇಳ್ಬಿಟ್ಟು ಆನ್ಲೈನ್ ಮೂಲಕ ದಾಖಲೆ ಪರಿಶೀಲನೆಯನ್ನ ನಡೆಸಬೇಕು ಅಂತ ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ನೀವೆಲ್ಲ ಏನ್ ಮಾಡ್ಬೇಕು ಅಂದ್ರೆ ಸ್ಮಾರ್ಟ್ ಆಗಿ ಓದ್ಬೇಕು. ನಾನು ಇದ್ರ ನೆಕ್ಸ್ಟ್ ವಿಡಿಯೋ ಎಲ್ಲವನ್ನು ಕೂಡ ನಿಮಗೆ ಅನುಕೂಲ ಆಗೋ ಹಾಗೆ ಕೆಇಎ ಒಳಪಟ್ಟಂತೆ ಪ್ರಶ್ನೋತ್ತರಗಳನ್ನೇ ಬರೀ ನಿಮಗೆ ಎಷ್ಟು ನಾಲೆಡ್ಜ್ ಬೇಕೋ ಅಷ್ಟು ನಿಮಗೆ ಉಪಯೋಗ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಒಂದಿಷ್ಟು ಪ್ರಶ್ನೋತ್ತರಗಳನ್ನೇ ನಿಮ್ಗೆ ಹಾಕ್ತಾ ಹೋಗ್ತೀನಿ. ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋಗಳು ನಿಮ್ಗೆ ತುಂಬಾ ಅನುಕೂಲಕರವಾಗಿರುತ್ತೆ. ಆಗಸ್ಟ್ನಿಂದ ಅಕ್ಟೋಬರ್ನೊಳಗೆ ಎಲ್ಲಾ ಪರೀಕ್ಷೆಗಳು ಮುಗಿಯೋದ್ರಿಂದ ಅಭ್ಯರ್ಥಿಗಳಿಗೆ ಸಿದ್ಧತೆ ಕಡಿಮೆ ಸಮಯವಿದೆ. ಹಾಗಾಗಿ ಅಭ್ಯರ್ಥಿಗಳು ಮೊದಲು ಕೆಇಎ ಈ ಹಿಂದೆ ನಡೆದ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳನ್ನ ಅವಲೋಕಿಸಬೇಕು. ಪರೀಕ್ಷೆಯಲ್ಲಿ ಸಾಮಾನ್ಯವಾಗಿ 5 ಕೋರ್ ಸಬ್ಜೆಕ್ಟ್ ಗಳಿರುತ್ತವೆ. ಪ್ರತಿಯೊಂದರಲ್ಲಿ 12ರಿಂದ 15 ಪ್ರಶ್ನೆಗಳಿರುತ್ತೆ. ಒಟ್ಟು 60ರಿಂದ 75 ಪ್ರಶ್ನೆಗಳು ಬರುತ್ತೆ. ಸಮಯದ ಅಭಾವ ಇರೋದ್ರಿಂದ ಕನಿಷ್ಠ 3 ವಿಷಯಗಳನ್ನಾದ್ರೂ ಪೂರ್ಣವಾಗಿ ಅಧ್ಯಯನ ನೀವು ಮಾಡ್ಬೇಕಾಗತ್ತೆ. ಇದರ ಮುಂದಿನ ವಿಡಿಯೋವನ್ನ ನಾನು ಎಲ್ಲವನ್ನು ಕೂಡ ಕೆಇಎಗೆ ಸಂಬಂಧಪಟ್ಟಂತ ಪ್ರಶ್ನೋತ್ತರಗಳನ್ನೇ ನಾನು ಹಾಕ್ತಾ ಹೋಗ್ತೀನಿ. ವಿಡಿಯೋವನ್ನ ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ ಫ್ರೆಂಡ್ಸ್ ಇದ್ರೆ ಅವರಿಗೂ ಕೂಡ ಶೇರ್ ಮಾಡಿ, ಅವರಿಗೂ ಕೂಡ ಅನುಕೂಲ ಆಗ್ಲಿ. ನೋಡಿ, ವಾರದೊಳಗೆ ಇನ್ನಷ್ಟು ನೋಟಿಫಿಕೇಶನ್ ಕೂಡ ಬರುತ್ತೆ. ವಿವಿಧ ಇಲಾಖೆಗಳ ಸುಮಾರು 40,000 ಹುದ್ದೆಗಳ ನೇಮಕಾತಿ ಉಸ್ತುವಾರಿಯನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಎ ವಹಿಸಿಕೊಂಡಿದೆ. ಈಗಾಗಲೇ ಜೂನ್ ನಲ್ಲಿ 3,991 ಸಿವಿಲ್ ಮತ್ತು 1,600 ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಹಚ್ಚಿ ಪ್ರಕ್ರಿಯೆ ಮುಗಿದಿದ್ದು, ಜುಲೈ ಮೊದಲ ವಾರದಲ್ಲೇ 4,710 ಹುದ್ದೆಗಳಿಗೆ ಅಧಿಸೂಚನೆ ಹೊರಬಂದಿದೆ. ಇದರ ಬೆನ್ನಲ್ಲೇ ಇನ್ನು 1 ವಾರದೊಳಗೆ ಅಬಕಾರಿ, ಇಎಸ್ಐ, ಸಾರಿಗೆ ಇಲಾಖೆ, ವೆಹಿಕಲ್ ಇನ್ಸ್ಪೆಕ್ಟರ್, ತೋಟಗಾರಿಕೆ, ಕೃಷಿ, ಇಂಧನ ಹಾಗೂ ನಗರಾಭಿವೃದ್ಧಿ ಇಲಾಖೆಗಳ ಸುಮಾರು 8,000 ಹುದ್ದೆಗಳಿಗೆ ಅಧಿಸೂಚನೆಯನ್ನ ಪ್ರಕಟಿಸಲಿದ್ದಾರೆ ಎಂದು ಕೆಇಎ ಮೂಲಗಳು ತಿಳಿಸಿದೆ. ಇನ್ನು ಎಷ್ಟು ಹುದ್ದೆಗಳು ಖಾಲಿ ಇದೆ ಗೊತ್ತಾ? ನೋಡಿ, ಶಿಕ್ಷಣ ಸಾಕ್ಷರತೆ ಇಲಾಖೆಯಲ್ಲಿ 18,595 ಹುದ್ದೆಗಳು, ಒಳಾಡಳಿತದಲ್ಲಿ 6,959 ಹುದ್ದೆಗಳು, ಆರ್ಥಿಕದಲ್ಲಿ 3,591 ಹುದ್ದೆಗಳು, ನಗರಾಭಿವೃದ್ಧಿಯಲ್ಲಿ 3,275 ಹುದ್ದೆಗಳು, ವೈದ್ಯಕೀಯ ಶಿಕ್ಷಣದಲ್ಲಿ 2,758 ಹುದ್ದೆಗಳು, ಕೃಷಿಯಲ್ಲಿ 1,860 ಹುದ್ದೆಗಳು, ಅರಣ್ಯದಲ್ಲಿ 1,205 ಹುದ್ದೆಗಳು, ಇನ್ನ ಸಾರಿಗೆಯಲ್ಲಿ 9,253 ಹುದ್ದೆಗಳು, ಇಂಧನದಲ್ಲಿ 5,613 ಹುದ್ದೆಗಳು, ಉನ್ನತ ಶಿಕ್ಷಣದಲ್ಲಿ 3,500
260 ಹುದ್ದೆಗಳು, ಕಂದಾಯ ಇಲಾಖೆಯಲ್ಲಿ 2760 ಹುದ್ದೆಗಳು, ಅಲ್ಪಸಂಖ್ಯಾತರ ಕಲ್ಯಾಣದಲ್ಲಿ 2159, ಸಮಾಜ ಕಲ್ಯಾಣದಲ್ಲಿ 1760, ಗ್ರಾಮೀಣಾಭಿವೃದ್ಧಿಯಲ್ಲಿ 1034 ಇಷ್ಟು ಹುದ್ದೆಗಳು ಇನ್ನು ಖಾಲಿ ಇದೆ. ರಾಜ್ಯದಲ್ಲಿ ಕೊನೆಯದಾಗಿ ಉದ್ಯೋಗಾಕಾಂಕ್ಷಿಗಳಿಗೆ ಶುಕ್ರ ದಿಸೆ ಅಂತಕ್ಕಂಥದ್ದು ಆರಂಭವಾಗಿದೆ. ಒಳ ಮೀಸಲು ಜಾರಿ ಹಿನ್ನೆಲೆಯಲ್ಲಿ ಕಳೆದ ಕೆಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ವಿವಿಧ ಇಲಾಖೆಗಳ ನೇಮಕಾತಿ ಪ್ರಕ್ರಿಯೆಯನ್ನ ಚಾಲನೆ ಮಾಡಿದ್ದಾರೆ. ಹಾಗಾಗಿ ರಾಜ್ಯದಲ್ಲಿ ನೇಮಕಾತಿ ಸುಗ್ಗಿ ಶುರುವಾಗಿದೆ. ಮುಂದಿನ 6 ತಿಂಗಳೊಳಗೆ ಬರೋಬ್ಬರಿ 72,000 ಹುದ್ದೆಗಳ ಭರ್ತಿಯನ್ನ ಮಾಡ್ಕೋತಾ ಇದ್ದಾರೆ. ನನ್ನ ಈ ಮುಂದಿನ ವಿಡಿಯೋ ಎಲ್ಲ ಕೂಡ ಇದಕ್ಕೆ ಉದ್ಯೋಗಗಳಿಗೆ ಸಂಬಂಧಪಟ್ಟ ಪ್ರಶ್ನೋತ್ತರಗಳನ್ನ ನಾನು ಹಾಕ್ತಾ ಹೋಗ್ತೀನಿ. ದಯವಿಟ್ಟು ನನ್ನ ಚಾನೆಲ್ ಅನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಯಾರ್ಯಾರಿಗೆ ನಿಮಗೆ ಫ್ರೆಂಡ್ಸ್ ಇದ್ದಾರೆ ಅವರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪಟಪಟ ಅಂತೇಳಿ ಮಾಹಿತಿಯನ್ನ ಹೇಳಿ ಮುಗಿಸಿದೀನಿ. ಮುಂದಿನ ವಿಡಿಯೋಗೆ ನೀವು ಆದಷ್ಟು ಬೇಗ ನಾನು ಆ ವಿಡಿಯೋವನ್ನ ಹಾಕ್ತೀನಿ. ದಯವಿಟ್ಟು ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋಗಳು ನಿಮಗೆ ತುಂಬ ಅನುಕೂಲಕರವಾಗಿರುತ್ತೆ ಅಂತ ಅನ್ನೋದಕ್ಕೋಸ್ಕರ ನಾನು ನಿಮಗೆ ತುಂಬ ಫೋರ್ಸ್ ಮಾಡಿ ಹೇಳ್ತಾ ಇದ್ದೀನಿ. ಧನ್ಯವಾದಗಳು.